ರಾಷ್ಟ್ರದ ಪಹಲ್ಗಾಮ್ನ ಶೂಟೌಟ್ ಮಾಡಿದ ಒಬ್ಬ ವ್ಯಕ್ತಿಯನ್ನು ಕೂಡ ನೇರ ವ್ಯಕ್ತಿಯನ್ನ ಕೂಡ ಇವತ್ತವರೆಗೂ ಇವರಿಗೆ ಮಾಹಿತಿ ಕಾಣ್ತಾ ಇದೆ. ಇಡೀ ಪ್ರಪಂಚ ಐತೆ ಕಣ್ಣಿಂದ ಮಾತಾಡೋದಲ್ಲಿ ಆಯ್ತು ಏನ್ ದೇಶದ ಬಗ್ಗೆ ಮಾತಾಡ್ಬೇಕಾದಾಗ ಎಚ್ಚರಿಕೆಯಿಂದ ಮಾತಾಡ್ಬೇಕು. ದೇಶದ ಬಗ್ಗೆ ಮಾತಾಡ್ಬೇಕಾದ್ರೆ ಧರ್ಮವನ್ನು ಕೇಳಿ ಹೊರದವ್ರಿಗೆ ದೇಶದ್ರೋಹಿ ಮಾತಿದ್ದು ದೇಶದ್ರೋಹಿಗಳು ಒಬ್ಬ ಸಾಮಾನ್ಯ ಜನರ ಒಂದು ಪ್ರಾಣವನ್ನ ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡ್ತಾರೆ. ನಾಚಿಕೆ ಆಗ್ಬೇಕು ನಿಮ್ ಕದಲ್ಲಿ, ನಾಚಿಕೆ ಆಗ್ಬೇಕದಲ್ಲಿ. ಒಂದ್ ನಿಮಿಷ ಕುಮಾರ್ ಅವರೇ, ನೀವು ಇಲ್ಲಿ ನಿಮ್ಮನ್ನ ಕರ್ಸಿರೋದು ಎಲ್ಲರ ಜೊತೆಗೆ ಸಂವಾದ ನಡೆಸ್ತೀರಾ, ನೀವು ಒಬ್ರೇ ಮಾತಾಡಿ ಅಂತಲ್ಲ, ಕೇಳಿಸ್ಕೊಳ್ಳಿ ಅಂತ. ಒಬ್ಬರೇ ಮಾತಾಡಿದ್ರೆ ಕೆಪಿಸಿಸಿ ಆಫೀಸಲ್ಲಿ ಮಾತಾಡ್ರೆ ಡಿಬೇಟ್ ಅಲ್ಲಿ ಬಂದಾಗ ಒಂದು ಕಾಮನ್ ಸೆನ್ಸ್ ಇರಬೇಕು. ಮಾತಾಡಕ್ಕೆ ಬಂದಿರೋಂತ ನಮ್ಮ ಮಾತಾಡಕ್ಕೆ ನಕಲಿ ಗಾಂಧಿಗಳು, ನಕಲಿ ಗಾಂಧಿಗಳು, ನಕಲಿ ಗಾಂಧಿಗಳು, ನಕಲಿ ಗಾಂಧಿಗಳು. ಯಾವ ಗಾಂಧಿಗಳ್ರಿ ಅವರು? ನಕಲಿ ಗಾಂಧಿಗಳು. ಮೇಡಮ್ ಏನ್ ಸುಳ್ಳಿನ ಮೇಲೆ ನಕಲಿ ಗಾಂಧಿಗಳನ್ನ ಆರಾಧಿಸ್ತವ್ರು. ನಕಲಿ ಗಾಂಧಿ ಇಟಲಿಯ ನಕಲಿಯ ಮಾತೆಯನ್ನು ಗೌರವಿಸುವರು. ಗುಲಾಮರು, ಇಟಲಿ ಮಾತೆ ಗುಲಾಮರು. ಏನ್ ಮಾತಾಡ್ತೀರಿ? ನಕಲಿ ಗಾಂಧಿಗಳ್ರಿ ನೀವು, ದೇಶಭ್ರಷ್ಟರು, ದೇಶದ್ರೋಹಿಗಳು. ನಾವು ಈ ನಾಡಿನ ಈ ದೇಶದ ರೈತರನ್ನ ರೆಸ್ಪೆಕ್ಟ್ ಮೈ ವರ್ಡ್ಸ್ ಕೈಂಡ್ಲಿ. ಒಂದು ನಿಮಿಷ ಕುಮಾರ್ ಅವರೇ, ನಿಮ್ಮ ಮಾತಾಯ್ತಾ? ಆಯ್ತು ಮೇಡಮ್, ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಮಾತಾಗಿದ್ರೆ ಸುಳ್ಳಿಗೆ ಮಾತ್ರ ನಾನು ಉತ್ತರ ಕೊಡ್ತೀನಿ. ಆಯ್ತು, ನೀವು ಸತ್ಯ ಹರಿಶ್ಚಂದ್ರ ಕಾಂಗ್ರೆಸ್ ಅವರು ಆಯ್ತು ಕಂಡಿದೀವ್ರಿ, ನೋಡಿದೀವಿ. ಹೌದು, ಅವ್ರವ್ರ ಬೆನ್ನಿಗೆ ಯಾರಕ್ಕೂ ಕಾಣಲ್ಲ, ನಿಮ್ ಬೆನ್ನು ನಿಮಗ್ ಕಾಣಲ್ಲ, ಹಿಂಗಡೆ ನೋಡೋರು ಕಾಣುತ್ತೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವೇನು ಪಹಲ್ಗಾಮ್ ವಿಚಾರವಾಗಿ ಮಾತಾಡಿದ್ರಿ, ಒಂದೇ ಒಂದು ಸ್ಮಾಲ್ ವಿಚಾರ ಹೇಳ್ಬಿಡ್ತೀನಿ ಸರ್. ನಾನು ಬಹುಶಃ ಕಾಂಗ್ರೆಸ್ ವಕ್ತಾರರು ಅಂತಂದ್ರೆ ಅವರು ಕಾಂಗ್ರೆಸ್ ಪಾರ್ಟಿನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಒಂದು ಮಾತು ಹೇಳ್ತೀನಿ, ಯಾರೋ ಇಲ್ಲಿ ಕೊಲೆ ಮಾಡ್ಬಿಟ್ಟು ಹೋಗ್ತಾನೆ ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದ್ ಸಣ್ಣ ಕೊಲೆ ಆಗುತ್ತೆ ಅಂತ ಇಟ್ಕೊಳ್ಳಿ, ಅದ್ರ ವೈಫಲ್ಯ ಯಾರ್ದು? ಕೇಳಿಸ್ಕೊತೀರಾ? ವೈಫಲ್ಯ ಯಾರ್ದು? ಒಂದು ನೀವು ಮಾತಾಡಿ, ಇಲ್ಲ ಮಾತಾಡೋದು ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ವೈಫಲ್ಯ ಮುಚ್ಚಾಕೊಂಡು ಬೇರೆ ಹೇಳೋದು ಬೇಡ. ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಬೇಕ್ರಿ, ಉತ್ತರ ಕೊಡಕ್ ತಾಕತ್ತು ಕೇಳಿಸ್ಕೊಳ್ಳೋ ತಾಕತ್ತು ಇರ್ಬೇಕಂತೆ. ನೀನ್ ಯಾಕೆ ಕಿರ್ಚ್ಕೊಂತ ಇದೀಯಾ? ನೀನ್ ಯಾಕೆ ಕಿರ್ಚ್ಕೊಂತ ಇದೀಯಾ? ನೀನ್ ಯಾಕೆ ಕಿರ್ಚ್ಕೊಂತ ಇದೀಯಾ? ಅವ್ರು ಕೇಳೋವರ್ಗು ಇರು, ಅವ್ರು ಕೇಳೋವರ್ಗು ಇರ್ಬೇಕು. ಬರೀ ನಿಮಗೆ ಅಂತಲ್ಲ ಮಾತಾಡುವಂತದ್ದು. ಬನ್ನಿ ನನ್ನ ಜಾಗಕ್ಕೆ ಬನ್ನಿ, ನಾನು ಅಲ್ಲಿ ಬರ್ತೀನಿ. ನೀವು ಮಾಡ್ತಾರೆ ರಾಂಗ್ ನರೇಷನ್. ಕೇಳಿಸ್ಕೊಂಡ್ರೆ ಬರೀ ನೀವು ಕೇಳಕ್ ಬಂದಿಲ್ಲ ನಾವದಲ್ಲಿ. ಪೂರ್ತಿ ಕೇಳಿಸ್ಕೊಂಡು ಆಮೇಲೆ ಮಾತಾಡಿ. ಒಬ್ಬ ಕೊಲೆ ಮಾಡ್ಬಿಟ್ಟು ಹೋಗ್ತಾನೆ, ಆ ಕೊಲೆ ಮಾಡುವ ಇಲ್ಲೇ ಲೋಕಲ್ ಅಲ್ಲಿ ಕೊಲೆ ಮಾಡಿರ್ತಾನೆ, ಅವನ ಮುಖನೇ ಕಾಣಬಾರ್ದು ಅಂತ ಮುಖಕ್ಕೆ ಕವರ್ ಮಾಡಿ ಕರ್ಕೊಂಡು ಹೋಗ್ತಾರೆ ನಮ್ಮ ಪೊಲೀಸರು. ಯಾಕೆ? ಅವನ ಐಡೆಂಟಿಟಿ ಆಗ್ಲಿ ಮತ್ತೊಂದಾಗ್ಲಿ ಮಗ್ದೊಂದಾಗ್ಲಿ ಗೊತ್ತಾದ್ರೆ ಸಾಕ್ಷಿ ನಾಶ ಆಗತ್ತೆ ಅಂತ ಹೇಳಿ. ಅಂತದ್ರಲ್ಲಿ ನಿಮ್ಗೆ ಪಹಲ್ಗಾಮ್ ಅಲ್ಲಿ ಇದಾದವ್ರನ್ನ ನಿಮ್ಗೆ ದೇಶದ ಮುಂದೆ ಕರ್ಕೊಂಡು ಬಂದು ಮುಖ ತೋರಿಸ್ಕೊಂಡು ಹಿಂಗ್ ನಿಂತ್ಕೋಬೇಕಾಗಿತ್ತ ನಿಮ್ಗೆ? ಮತ್ತೆ ಯಾರು ನೀವು ಹೇಳಿದ್ದು ನಾವು ಅವ್ರನ್ನ ಮುಗಿಸ್ಬಿಟ್ಟಿದೀವಿ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇದ್ರಿಂದಾನೇ ನೀವು ಕಾಂಗ್ರೆಸ್ ಅವರು ಜನಗಳ ಪ್ರತಿಯೊಂದಕ್ಕೂ ಸಾಕ್ಷಿ ಕೇಳಂತವ್ರು. ಯಾರು ಅವ್ರ ನಾಯಕ ಹೆಂಗ್ ಸುಳ್ಳು ಹೇಳ್ತಾನೋ ಕಾರ್ಯಕರ್ತರು ಹಂಗೆ ಸುಳ್ಳು ಹೇಳ್ತಾರೆ. ಮೇಡಮ್ ಹತ್ಯೆ ಮಾಡಿ ಇವರು ನಾಯಕ ಊರ್ ಸುತ್ತ ಬಹಳ ನೇರವಾಗಿ ಆಡಿಯೋ ಕಟ್ ಮಾಡ್ರಿ, ಅವ್ರದ್ದು ಆಡಿಯೋ ಕಟ್ ಮಾಡ್ರಿ. ಹೆಣ್ಣು ಮಕ್ಕಳ ಸಿಂಧೂರವನ್ನ
ಪಕ್ಷದಲ್ಲಿ ನಿಮ್ಮ ಹುದ್ದೆ ಏನಿದೆ ನನಗೆ ಗೊತ್ತಿಲ್ಲ. ಒಂದು ಟಿವಿ ಸ್ಟುಡಿಯೋಗೆ ಬಂದು ಒಬ್ಬ ಹೆಣ್ಮಗಳ ಮೇಲೆ ಈ ರೀತಿ ರೇಗಾಡೋದಲ್ಲ. ಏನು ಎಷ್ಟು ಎತ್ತರದಲ್ಲಿ ಮಾತಾಡೋದು? ಏನು ಕೂಗಿದ್ರೆ ಪ್ರಶ್ನೆ ಕೇಳಕ್ಕೆ ಮಾಡೋಣ ಅಂತ ಚರ್ಚೆ ಮಾಡಿ. ನಾನು ನಿಮಗೆ ಸಿಹಿಯಾದ ಮಾತುಗಳನ್ನು ಬಂದಿಲ್ಲ, ಆಯ್ತಾ? ಸಿಹಿಯಾದ ಮಾತುಗಳನ್ನ ಹೇಳಕ್ ಬಂದಿಲ್ಲ. ಅದಲ್ಲಿ ಅಲ್ಲ ಅವ್ರು ಕೇಳ್ತಾ ಅವ್ರು ಗೌರವ ಕೊಟ್ಟು ಮಾತಾಡಿ, ಅವ್ರು ಗೌರವ ಕೊಟ್ಟು ಮಾತಾಡಿ. ಅವ್ರಿಗೆ ನಕಲಿನೇ ನಮ್ಮ ರಕ್ಷಣಾ ಪಡೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಯಾವ ರೀತಿಯಾದಂತ ದುರ್ವರ್ತನೆ ಮಾಡ್ತೀರಾ? ಒಂದು ವಿಚಾರ ಬಹಳ ನೇರವಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ವಕ್ತಾರರಿದ್ದಾರೆ, ವಿಚಾರವನ್ನ ಬದಿಗಿಟ್ಟು ನಾನಿವತ್ತು ಆಪರೇಷನ್ ಸಿಂಧೂರ್ ಫೇಕ್ ಅಂತ ಹೇಳ್ತಾರೆ ಇಲ್ಲಿ ಕುತ್ಕೊಂಡು ಕಾಂಗ್ರೆಸ್ ಅವರು ಅಂತಂದ್ರೆ ಮಾತಾಡಬೇಡಿ ಎಂದೆ. ಇಟ್ ಇಸ್ ಮೈ ಟೈಮ್ ಟು ಸ್ಪೀಕ್, ಅಲೋ ಮೀ ಟು ಸ್ಪೀಕ್, ದಿಸ್ ಇಸ್ ನಾಟ್ ಯುವರ್ ಟೈಮ್ ಟು ಸ್ಪೀಕ್. ಮಾತಾಡಿ ಮೇಡಮ್. ನಾನು ಸಾಕಷ್ಟು ಟೈಮ್ ಕೊಟ್ಟಿದ್ದೀನಿ ನಿಮ್ಗೆ, ಇದು ನನ್ನ ಟೈಮ್, ಇದು ಮಾತಾಡಕ್ಕೆ ನಿಮಗೆ ರೈಟ್ಸ್ ಇಲ್ಲ. ಇಲ್ಲಿ ಹೇಳ್ತಾ ಇದ್ದೀನಿ, ಮಾತಾಡೋದಕ್ಕೆ ನಿಮಗೆ ಇದಿಲ್ಲ. ಬಗ್ಗೆ ನಾನು ಯಾಕ್ರಿ ಮಾತಾಡ್ತೀನಿ? ನಮ್ಮ ದೇಶದ ಬಗ್ಗೆ ಮಾತಾಡ್ತೀನಿ ನಾನು. ಆಪರೇಷನ್ ಸಿಂಧೂರ್ ಫೇಕ್ ಅಂತ ಹೇಳ್ತಿದಾರಲ್ಲ ಕಾಂಗ್ರೆಸ್ ವಕ್ತಾರರು, ಇದು ಕಾಂಗ್ರೆಸ್ ನ ಮನಸ್ಥಿತಿ ತೋರಿಸುತ್ತೆ. ದೇಶದಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ನ ಮನಸ್ಥಿತಿ ತೋರಿಸುತ್ತೆ. ಅಟ್ ದ ಸೇಮ್ ಟೈಮ್ ಅಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಸಿಂಧೂರ ಕಳ್ಕೊಂಡ್ರು, ಎಷ್ಟೋ ಜನ ಭಾರತ ದೇಶದ ಹೆಣ್ಮಕ್ಳು ಸಿಂಧೂರ ಕಳ್ಕೊಂಡ್ರು. ಆಪರೇಷನ್ ಸಿಂಧೂರು ಫೇಕ್ ಅಂತ ಹೇಳ್ತಾರೆ ಇಲ್ಲಿ ಕುತ್ಕೊಂಡು ಕಾಂಗ್ರೆಸ್ ವಕ್ತಾರರು. ಅಂದ್ರೆ ಕಾಂಗ್ರೆಸ್ ಪಕ್ಷದ ಮಾತಿದು ಅಂತ ನಾನು ಭಾವಿಸ್ತೀನಿ. ಅಂಡ್ ಇದನ್ನ ರೇ ಟ್ರಂಪ್ ಅವ್ನ್ 1000 ಹೇಳಿರಿ, ನೀವೇನ್ ಹೇಳ್ತಿದ್ರಿ ಅದನ್ನ ಮಾತಾಡ್ರಿ. ಅವ್ನ್ ಮಣ್ ತಿಂತಾನ್ರಿ, ನೀವು ತಿಂತೀರಾ? ನೀವು ಅನ್ನ ತಿನ್ರಿ, ನೀವು ಅನ್ನ ತಿನ್ನಿ. ನೀವು ಇದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರು ಕೇಳಿಸ್ಕೊಳ್ಬೇಕು. ದೇಶದ ಹೆಣ್ಣು ಮಕ್ಕಳ ಭಾವನೆಗಳ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇದು ಕಾಂಗ್ರೆಸ್ ನ ಮನಸ್ಥಿತಿ ಏನು ಅಂತ ತೋರಿಸುತ್ತೆ. ಇವರ ರಾಜಕೀಯ ಎಷ್ಟು ಕೀಳು ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಮೋದಿ ಬಿಡಿ, ಮತ್ತೊಂದು ಬಿಡಿ, ಮಗದೊಂದು ಬಿಡ್ರಿ, ಅದು ಯಾರಾದ್ರೂ ಮಾಡಿರ್ಲಿ, ಇವರು ಪಕ್ಷಾತೀತವಾಗಿ ನಿಂತ್ಕೊಂಡು ಈ ಘಟನೆಯನ್ನ ಖಂಡಿಸಬೇಕಾಗಿತ್ತು. ದೇಶದ ಜನರು, ದೇಶದ ಹೆಣ್ಮಕ್ಳ ಜೊತೆ ನಿಂತ್ಕೊಳ್ಬೇಕಾಗಿತ್ತು. ಇವತ್ತು ಹೇಳ್ತಾರೆ ಆಪರೇಷನ್ ಸಿಂಧೂರು ಫೇಕು, ತಂದು ನಿಲ್ಲಿಸಬೇಕಾಗಿತ್ತು ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ.